ಪರಮಭಕ್ತ. ಒಬ್ಬ ವ್ಯಕ್ತಿ ಸಂತರ ಬಳಿಗೆ ಬರ್ತಾನೆ. ಲಗ್ನ ಅಥವಾ ವಿವಾಹ ಅಂತಂದರೆ ಏನು ಅಂತ ಹೇಳಿ ಅವನೇ ಉತ್ತರವನ್ನು ಹೇಳ್ತಾನೆ. ಗಂಡ ಹೆಂಡತಿ ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವುದೇ ಲಗ್ನ ಅಥವಾ ವಿವಾಹ. ಸಂಗೀತ ಕಚೇರಿ ನಡೆಯುವ ಸ್ಥಳದಲ್ಲಿ ಅನೇಕ ರೀತಿಯಾದ ವಾದ್ಯಗಳನ್ನು ಇಟ್ಕೊಂಡಿರ್ತಾರೆ. ಒಂದೊಂದು ವಾದ್ಯದ ನಾದ ಬೇರೆ ಬೇರೆ, ಆದರೆ ಅವುಗಳ ಮೇಳ ಒಂದಾದಾಗ ಅದು ಎಲ್ಲರನ್ನೂ ಆಕರ್ಷಿಸುತ್ತೆ, ಇಂಪಾಗಿಸುತ್ತೆ. ಎರಡು ಕಣ್ಣುಗಳು ಇದ್ದರೂ ದೃಷ್ಟಿ ಒಂದೇ ಇರುವಂತೆ ಮನೆಯಲ್ಲಿ ಇಬ್ಬರು ಇರಬೇಕು, ಆದರೆ ಜೀವನ ಒಂದಾಗಿರಬೇಕು, ಅಲ್ಲಿ ಸರಳತೆ ಇರಬೇಕು. ರೀತಿ ಯಾವುದೇ ಆಗಿರಲಿ, ಯಾವುದನ್ನು ಉಪೇಕ್ಷೆ ಮಾಡೋದಿಲ್ಲ. ಹೀಗೆ ಸಾಧನೆ ಮಾಡಿದ ಭಕ್ತಿಯನ್ನು ಸಾಧನ ಭಕ್ತಿ ಅಂತ ಹೇಳ್ತಾರೆ. ಇಂತಹ ಸಾಧನ ಭಕ್ತಿಯು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಪರಮಭಕ್ತಿಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಆಗ ಅವನನ್ನು ದಾರ್ಶನಿಕ ಅಂತ ಹೇಳ್ತಾರೆ. ಆಗ ಅವನು ಜಗತ್ತನ್ನು ನೋಡುವ ದೃಷ್ಟಿಕೋನವೇ ಬೇರೆ ರೀತಿಯದಾಗಿರುತ್ತೆ. ಏನು ಮಾಡುವುದರಿಂದ ಬದುಕು ನಾಶವಾಗುವುದೋ ಅದನ್ನು ಮಾಡುವುದಿಲ್ಲ. ಪ್ರೇಮವಿರಬೇಕು, ಅದು ಎಂದಿಗೂ ಹಾಳಾಗದೇ ಇರುವಂತೆ.